Civil Engineering, Module 2, Bolted Lap Joint Problem. First question. Two plates of 6 mm and 8 mm thick are connected by single bolted lap joint with 4 20 mm dia bolts at 60 mm gauge width. Calculate the efficiency of joint. ಈ symbol efficiency of joint. Take Fe of plate as 410 MPa and assume 4.6 grade bolt and take end distance as 35 mm. ಫಸ್ಟು ಕ್ವಶನ್ ಅರ್ಥ ಮಾಡ್ಕೊಬಿಡೋಣ, ಅವಾಗ ಈಸಿ ಆಗೋದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಏನು ಕೊಟ್ಟಿದ್ದಾರೆ? ಏನು 2 plates of 6 mm and 8 mm thick are connected by single bolted lap joint with 4 20 mm dia bolts at 60 mm gauge width. ಅಂದರೆ ಏನು? 2 plates of 6 mm 8 mm thick are connected by ಸಿಂಗಲ್ ಬೋಲ್ಟ್ ಲ್ಯಾಪ್ ಜಾಯಿಂಟ್ ಅಂದ್ರೇನು? ಒಂದಕ್ಕೊಂದು ಓವರ್ ಲ್ಯಾಪ್ ಮಾಡಿ, ಇದು ಪ್ಲೇಟ್ ಅಂದ್ಕೊಂಡ್ರೆ ಇದು 6 mm, ಇದು 8 mm ಅಂದ್ಕೊಂಡ್ರೆ, ಲ್ಯಾಪ್ ಜಾಯಿಂಟ್ ಅಂದ್ರೇನು? ಒಂದಕ್ಕೊಂದು ಓವರ್ ಲ್ಯಾಪ್ ಮಾಡಿ ಜಾಯಿಂಟ್ ಮಾಡೋದೇ ಲ್ಯಾಪ್ ಜಾಯಿಂಟ್. ಲ್ಯಾಪ್ ಬೋಲ್ಟ್ ಜಾಯಿಂಟ್ ಅಂದ್ರೇನು? ಈ ಲ್ಯಾಪ್ನ ಬೋಲ್ಟ್ ಯೂಸ್ ಮಾಡಿ ಜಾಯಿಂಟ್ ಮಾಡೋದೇ ಲ್ಯಾಪ್ ಜಾಯಿಂಟ್. ಏನು? ಬೋಲ್ಟ್ ಲ್ಯಾಪ್ ಜಾಯಿಂಟ್ ಅಂತ ಅರ್ಥ. ಸಿಂಗಲ್ ಬೋಲ್ಟ್ ಲ್ಯಾಪ್ ಜಾಯಿಂಟ್ ಅಂದರೆ ಏನಂದರೆ, ಇವಾಗ ಇದು ಫ್ರಂಟ್ ವ್ಯೂ ಅಂದರೆ ಅಪ್ಪರ್ ವ್ಯೂ ನೋಡಿದಾಗ ಹೆಂಗೆ ಕಾಣಿಸುತ್ತಂದರೆ, ಇವಾಗ ಮಧ್ಯ ಶೀಟ್ ಈ ಕಡೆದು ಅಪ್ಪರ್ ವ್ಯೂ, ಈ ಶೀಟು ಇದು ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟ್. ಎಷ್ಟು ಬೋಲ್ಟ್ ಹಾಕಿದ್ದಾರೆ? 4 ಬೋಲ್ಟ್ 20 mm ಹಾಕಿದ್ದಾರೆ. ಅಂದರೆ ಒಂದೇ ಶೀಟಲ್ಲಿ 4 ಬೋಲ್ಟ್ ಹಾಕಿ 1 2 4 ಬೋಲ್ಟು ಫಿಕ್ಸ್ ಮಾಡಿದ್ದಾರೆ. ಸೊ ಇದನ್ನು ಸಿಂಗಲ್ ಬೋಲ್ಟ್ ಲ್ಯಾಪ್ ಜಾಯಿಂಟ್ ಅಂತ ಕರೀತಾರೆ. ಡಬಲ್ ಬೋಲ್ಟ್ ಲ್ಯಾಪ್ ಜಾಯಿಂಟ್ ಅಂದರೆ ಏನಂದರೆ, ಇನ್ನೊಂದು ಕಡೆ ಹಾಕಿ ಜಾಯಿಂಟ್ ಮಾಡೋದೇ ಡಬಲ್ ಬೋಲ್ಟ್ ಲ್ಯಾಪ್ ಜಾಯಿಂಟ್ ಅಂತ ಕರೀತಾರೆ. ನೆಕ್ಸ್ಟ್ ಏನು? Fe of plate as 410 MPa and assume 4.6 grade bolt. Take end distance 35 mm ಅಲ್ವಾ? ಅಂದರೆ ಗೇಜ್ ಡಿಸ್ಟೆನ್ಸ್ ಎಷ್ಟು? 60 mm. ಗೇಜ್ ಡಿಸ್ಟೆನ್ಸ್ ಅಂದರೆ ಏನು ಗೊತ್ತಾ? ಬೋಲ್ಟ್ಗೆ ಬೋಲ್ಟ್ ಇರೋ ಡಿಸ್ಟೆನ್ಸೇ ಗೇಜ್ ಡಿಸ್ಟೆನ್ಸ್. ಈ ಎರಡು ಡಿಸ್ಟೆನ್ಸೇ ಗೇಜ್ ಡಿಸ್ಟೆನ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಅದು 60 mm. ನೆಕ್ಸ್ಟ್ ಏನು? ಎಫಿಷಿಯನ್ಸಿ ಕಂಡುಹಿಡಿಬೇಕು, ಅದಾದಮೇಲೆ ನೋಡೋಣ. Fe ಆಫ್ ಪ್ಲೇಟ್ 410 MPa ಅವರೇ ಕೊಟ್ಟಿದ್ದಾರೆ, ಅಸ್ಯೂಮ್ ಮಾಡ್ಕೋಬೇಕು 4.6 ಗ್ರೇಡ್ ಅಂತ. ನೆಕ್ಸ್ಟ್ ಎಂಡ್ ಡಿಸ್ಟೆನ್ಸ್ ಅಂದರೆ ಏನಂದರೆ, ಎಂಡ್ ಆಫ್ ಪ್ಲೇಟು ಪ್ಲಸ್ ಇಲ್ಲಿರುತ್ತಲ್ಲ ಬೋಲ್ಟು ಟಿಪ್ಪು, ಅದನ್ನು ಎಂಡ್ ಡಿಸ್ಟೆನ್ಸ್ ಅಂತ ಕರೀತಾರೆ. ಇಲ್ಲೂ ಅಷ್ಟೆ, 2 ಎಂಡ್ ಡಿಸ್ಟೆನ್ಸ್ ಇದೆ ಇಲ್ಲಿ. ಆಮೇಲೆ ನೆಕ್ಸ್ಟ್ ಸೊಲ್ಯೂಷನ್ಗೆ ಹೋಗೋಣ. ಗಿವನ್ ಏನು? ಡಿ ಕೊಟ್ಟಿದ್ದಾರೆ. ಏನು? ಡಯಾಮೀಟರ್ ಆಫ್ ಬೋಲ್ಟ್ 20 mm. ಡಿ ನಾಟ್ ಅಂದ್ರೇನು? ಡಯಾಮೀಟರ್ ಆಫ್ ಹೋಲ್ ಏನು? 20 + 2. ಡಯಾಮೀಟರ್ ಆಫ್ ಹೋಲ್ ಅಂದರೆ ಬೋಲ್ಟ್ನ ಫಿಕ್ಸ್ ಮಾಡೋಕ್ಕೆ ಹೋಲ್ ಮಾಡ್ತೀವಲ್ಲ, ಅದು 10% ಜಾಸ್ತಿ. ಸೊ 10 + 2 ಅಂತ ಹಾಕಿದ್ದೀವಿ. ಸೊ 22 mm ಅಂತ ಬರುತ್ತೆ. ಜಿ ಅಂದ್ರೇನು? ಗೇಜ್ ವಿಡ್ತು. ಇ ಅಂದರೆ ತೋರಿಸ್ದೆ ಎಂಡ್ ವಿಡ್ತು. Fe ಆಫ್ ಪ್ಲೇಟ್ ಕೊಟ್ಟಿದ್ದಾರೆ 410 MPa. ಫಾರ್ 4.6 ಗ್ರೇಡ್ ಆಫ್ ಬೋಲ್ಟ್, Fe ಆಫ್ ಬೋಲ್ಟ್ ಬಂದರು 400 MPa. ನೆಕ್ಸ್ಟ್ ಬ್ರೆಡ್ತ್ ಆಫ್ ಪ್ಲೇಟ್ ಹೆಂಗೆ ಕಂಡುಹಿಡಿತೀವಿ? ಹೆಂಗಂದ್ರೆ, ಇಲ್ಲಿ ಎಷ್ಟು ಗೇಜ್ ಬಿಡ್ತಿದ್ದಾವೆ? 1 2 3 1 2 3 ಗೇಜ್ ಬಿಡ್ತಿದೆ. ಎಂಡ್ ಬಿಡ್ತು ಎಷ್ಟಿದೆ? 1 1 2 ಅಲ್ವಾ? ಸೊ 2 ಇಂಟು ಎಂಡ್ ವಿಡ್ತ್ ಪ್ಲಸ್ 3 ಇಂಟು ಗೇಜ್ ವಿಡ್ತ್ ಹಾಕಿದ್ರೆ 250 mm ಬರುತ್ತೆ. ನೆಕ್ಸ್ಟ್ ಥಿಕ್ನೆಸ್
ಥಿಕ್ನೆಸ್ ಆಫ್ ಪ್ಲೇಟ್ ಎಷ್ಟು 6 mm and to 8 mm ಮಿನಿಮಮ್ ಥಿಕ್ನೆಸ್ಸು ತಗೋಬೇಕು ನಾವು. ಸೊ 6 mm ತೊಗೊಂಡಿದ್ದೀವಿ. ಇವಾಗೇನು ಕ್ಯಾಲ್ಕುಲೇಷನ್ ಆಫ್ ಎಫಿಷಿಯನ್ಸಿ ಮಾಡಬೇಕು. ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಕಂಡುಹಿಡಿಬೇಕು ಫಸ್ಟು ಏನಂದರೆ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಸ್ಟ್ರೆಂತ್ ಆಫ್ ಬೋಲ್ಟೆಡ್ ಜಾಯಿಂಟ್ ಡಿವೈಡೆಡ್ ಬೈ ಸ್ಟ್ರೆಂತ್ ಆಫ್ ಸಾಲಿಡ್ ಪ್ಲೇಟ್. ನಮ್ಗೆ ಇವೆರಡು ಕಂಡುಹಿಡಿಬೇಕು ನಾವು. ಸೊ ಸ್ಟ್ರೆಂತ್ ಆಫ್ ಬೋಲ್ಟೆಡ್ ಜಾಯಿಂಟ್ ಕಂಡುಹಿಡಿಯೋಕ್ಕೆ ಏನೇನು ಮಾಡಬೇಕಂದ್ರೆ ಫಸ್ಟು ಸ್ಟ್ರೆಂತ್ ಆಫ್ ಬೋಲ್ಟ್ ಇನ್ ಸಿಂಗಲ್ ಶಿಯರ್ ಕಂಡುಹಿಡಿಬೇಕು. ಆಮೇಲೆ ಸೆಕೆಂಡ್ ಸ್ಟ್ರೆಂತ್ ಆಫ್ ಬೋಲ್ಟ್ ಇನ್ ಬಿಯರಿಂಗ್ ಕಂಡುಹಿಡಿಬೇಕು. ಆಮೇಲೆ ಸ್ಟ್ರೆಂತ್ ಆಫ್ ಪ್ಲೇಟ್ ಇನ್ ಟಿಯರಿಂಗ್. ಈ ಮೂರು ಕಂಡುಹಿಡ್ದಾದ್ಮೇಲೆ ಲೀಸ್ಟ್ ವ್ಯಾಲ್ಯೂ ಯಾವ್ದು ಬರುತ್ತೋ ಅದನ್ನು ತಗೋಬೇಕು ನಾವು. ಏನಂತ ಸ್ಟ್ರೆಂತ್ ಆಫ್ ಬೋಲ್ಟೆಡ್ ಜಾಯಿನ್ ಅಂತ. ಇವಾಗ ಪ್ರಾಬ್ಲಮ್ ಕಡೆ ಹೋಗೋಣ. ನೆಕ್ಸ್ಟ್ ಏನು ಫಸ್ಟ್ ಸ್ಟೆಪ್ ಏನು ಫಸ್ಟ್ ಏನು ಕಂಡುಹಿಡಿಬೇಕು ಸ್ಟ್ರೆಂತ್ ಆಫ್ ಬೋಲ್ಟ್ ಇನ್ ಸಿಂಗಲ್ ಶಿಯರ್. ಇದು ಪೇಜ್ನ ಏನೋ IS 800 2007 ಪೇಜ್ ನಂಬರ್ 75 ತೆಗೆದು ಕ್ಲಾಸ್ 10.3.3 ಈ ಫಾರ್ಮುಲಾ ಸಿಗುತ್ತೆ ನಿಮಗೆ. ತೋರಿಸ್ತೀನಿ ಬೇಕಾದ್ರೆ. ಪೇಜ್ ನಂಬರ್ 75 ಇಲ್ಲಿದೆ ನೋಡಿ ಫಾರ್ಮುಲಾ. VNSB ಅಂತಿದೆ. ಈ VDSPನ ರೆಫರ್ ಮಾಡಿಕೊಂಡು ಇಲ್ಲಿ VNSP ಜಾಗದಲ್ಲಿ ಈ ಫಾರ್ಮುಲಾ ಹಾಕಿದ್ರೆ ಕೆಳಗಡೆ ಗಾಮಾ MB ಬರುತ್ತೆ ಅಷ್ಟೇ. VDSP ಈಸ್ ಈಕ್ವಲ್ ಟು ಈ ಫಾರ್ಮುಲಾ ಹಾಕಿ N ಅಂದರೆ ನಂಬರ್ ಆಫ್ ಬೋಲ್ಟ್ಸ್. ಎಷ್ಟು ಬೋಲ್ಟ್ಸ್ ಹಾಕಿದ್ದೀವಿ 4 ಬೋಲ್ಟ್ ಹಾಕಿದ್ದೀವಿ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಏನು ಅಸ್ಯೂಮ್ ಶಾಂಕ್ ಈಸ್ ಇಂಟರ್ಫಿಯರಿಂಗ್ ಶಿಯರ್ ಪ್ಲೇನ್. ಈ NN NS ಹೇಗೆ ಆಗಬೇಕು ಅನ್ನೋದು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೀಸ್ ನೋಡಿ ಅದನ್ನು ಅಷ್ಟೇ. NN ಈಸ್ ಈಕ್ವಲ್ ಯಾವಾಗ ನಾವು ಅಸ್ಯೂಮ್ ಶಾಂಕ್ ಈಸ್ ಇಂಟರ್ಫಿಯರಿಂಗ್ ಅಸ್ಯೂಮ್ ಮಾಡಬೇಕು. ಶಾಂಕ್ ಈಸ್ ಇಂಟರ್ಫಿಯರಿಂಗ್ ಶಿಯರ್ ಪ್ಲೇನ್ ಏನನ್ನ ಮಾಡ್ಬೋದು ಬೇಕಾದ್ರೆ ಶಾಂಕ್ ಅಸ್ಯೂಮ್ ಇಂಟರ್ಫಿಯರ್ ಆಗ್ತಿಲ್ಲ ಅಂತ ಹಾಕ್ಕೊಂಡು NN ಈಸ್ ಈಕ್ವಲ್ ಟು 1 ಅಂತಲೂ ಹಾಕ್ಕೋಬೋದು. ಬಟ್ ನಾವು ಅಸ್ಯೂಮ್ ಇಲ್ಲಿ ಮಾಡಿರೋದು ಅಸ್ಯೂಮ್ ಶಾಂಕ್ ಈಸ್ ಇಂಟರ್ಫಿಯರಿಂಗ್ ಶಿಯರ್ ಪ್ಲೇನ್ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ NS ಈಸ್ ಈಕ್ವಲ್ ಟು 1. ಗಾಮಾ MB ಇದರಲ್ಲೇ ಕೋಡ್ ಬುಕ್ಕಲ್ಲೇ ಪೇಜ್ ನಂಬರ್ 30 ಸಿಗುತ್ತೆ. NN 0 ಆಗುತ್ತೆ ಹಾಕ್ಕೊಂಡಿದ್ದೀವಿ. ಸೊ ASB ಅಂದ್ರೇನು ಏರಿಯಾ ಆಫ್ ಶಾಂಕ್ ಬೋಲ್ಟ್ ಶಾಂಕ್. ಸೊ π/4 d² ಫಾರ್ಮುಲಾ. ಇದು ಲಾಸ್ಟ್ ವಿಡಿಯೋದಲ್ಲೆಲ್ಲ ನೀಟಾಗಿ ಹೇಳಿದ್ದೀನಿ. ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ π/4 d² ಅಂದರೆ ಫಾರ್ಮುಲಾ. ಡಿ ಗೊತ್ತು 20 mm. ಸೊ 314.16 mm ಸಿಗುತ್ತೆ ASB. ನೆಕ್ಸ್ಟ್ ಏನು VDSBಗೆ ಈಸ್ ಈಕ್ವಲ್ ಟು N ಈಸ್ ಈಕ್ವಲ್ ಟು 4. FU ಅಂದರೆ FU ಆಫ್ ಬೋಲ್ಟ್ ಹಾಕೋಬೇಕಿಲ್ಲಿ. ಯಾಕಂದರೆ ಇಂಟರ್ಫಿಯರ್ ಆಗೋದೇ ಬೋಲ್ಟು ಶಿಯರ್ ಪ್ಲೇನ್ಗೆ. ಸೊ ಬೋಲ್ಟ್ ಹಾಕೋಬೇಕು 400/√3 ಇಂಟು 0. ಯಾಕಂದರೆ NN ಈಸ್ ಈಕ್ವಲ್ ಟು 0. ಇದು 0 ಆಗುತ್ತೆ. NS ಈಸ್ ಈಕ್ವಲ್ ಟು 1. ASB ಸಿಕ್ಕಿರೋದು ಇಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ 1000 ಯಾಕೆ ಹಾಕ್ಕೊತೀವಿ ಅಂದರೆ ಕಿಲೋ ನ್ಯೂಟನಲ್ಲಿ ಆನ್ಸರ್ ಬರಬೇಕು. ಸೊ 1000 ಹಾಕ್ಕೊಂಡಿರೋದು. ಸೊ ಆನ್ಸರ್ ಎಷ್ಟು ಬರುತ್ತೆ 232.16 ಆನ್ಸರ್ ಬರುತ್ತೆ ಕಿಲೋ ನ್ಯೂಟನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಸ್ಟ್ರೆಂತ್ ಆಫ್ ಬೋಲ್ಟ್ ಇನ್ ಬಿಯರಿಂಗ್. VDPB ಈಸ್ ಈಕ್ವಲ್ ಟು N ಇಂಟು 2.5 ಇಂಟು KB ಇಂಟು D ಇಂಟು T ಇಂಟು FU ಬೈ ಗಾಮಾ MB. ಈ ವ್ಯಾಲ್ಯೂ ಎಲ್ಲ ನಮಗೆ ಗೊತ್ತು ಬಟ್ ಎಕ್ಸೆಪ್ಟ್ KB ನಮಗೆ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀವಿ ಅಂದರೆ KB ಈಸ್ ಲೀಸ್ಟ್ ಆಫ್ ದಿ ಫಾಲೋಯಿಂಗ್. ಅಂದರೆ ಇವು 4 ಮಾಡಿ ಯಾವುದು ಕಮ್ಮಿ ಬರುತ್ತೋ ವ್ಯಾಲ್ಯೂ ಅದನ್ನು KB ಅಂತ ಕನ್ಸಿಡರ್ ಮಾಡಬೇಕು. ಇದು ಪೇಜ್ ನಂಬರ್ 75 ಸಿಗುತ್ತೆ ನಿಮಗೆ. ಓಕೆನಾ. ಮಾಡಿದಾಗ 0.53 ಬರುತ್ತೆ, 0.66, 0.98, 1 ಲಾಸ್ಟಲ್ಲಿ 1. ಈ 4ರಲ್ಲಿ ಯಾವ್ದು ಕಮ್ಮಿ 0.53 ಕಮ್ಮಿ. ಸೊ ಇಲ್ಲಿ 0.53 ಹಾಕ್ಕೊಂಡಿದ್ದೀವಿ. ಈ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರು 203.53 ಕಿಲೋ ನ್ಯೂಟನ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟ್ರೆಂತ್ ಆಫ್ ಪ್ಲೇಟ್ ಇನ್ ಟಿಯರಿಂಗ್. TDN ಈಸ್ ಈಕ್ವಲ್ ಟು 0.9 AN ಇಂಟು T ಇಂಟು FU ಬೈ ಗಾಮಾ M1. ಆ ಫಾರ್ಮುಲಾ B ಮೈನಸ್ N D0. ಲಾಸ್ಟ್ ಹೇಳಿದ್ದೀನಿ ನಾನು. ಅದು AN ಈಸ್ ಈಕ್ವಲ್ ಟು ಹೆಂಗೆ ಇದು ಮಾಡ್ತೀವಿ ಅಂದರೆ B ಮೈನಸ್ N D0 ಹಾಕ್ಕೊತೀವಿ AN ಬದಲು. ಸೊ ಅವಾಗ 0.9 ಇಂಟು B ಮೈನಸ್ N D0 ಇಂಟು T ಇಂಟು FU ಬೈ ಗಾಮಾ M1. N ಅಂದರೆ ಸ್ಮಾಲ್ n ಅಂದರೆ ನಂಬರ್ ಆಫ್ ಹೋಲ್ಸ್ ಅಲಾಂಗ್ ಟಿಯರ್ ಲೈನ್.
ಅದು ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ ಲಾಸ್ಟ್. ನೆಕ್ಸ್ಟ್ 0.9 ಇಂಟು 250 ಬ್ರೆಡ್ತ್ 250 ಮೈನಸ್ 4 ಇಂಟು 22 ಏನು ಡಯಾಮೀಟರ್ ಆಫ್ ಹೋಲ್ 22 ಇಂಟು 6 ಥಿಕ್ನೆಸ್ ಇಂಟು FU ಪ್ಲೇಟ್ ಯಾಕೆ ಹಾಕೊತೀವಿ ಇಲ್ಲಿ, ಯಾಕಂದರೆ ಟಿಯರ್ ಆಗೋದು ಪ್ಲೇಟ್ ಇಲ್ಲಿ, ಸೊ ಅದಕ್ಕೆ 410 ಅಂತ ಹಾಕ್ಕೊಂಡಿದ್ದೀವಿ. FU ಆಫ್ ಪ್ಲೇಟ್ ಹಾಕೋಬೇಕು, ಡಿವೈಡೆಡ್ ಬೈ 1.25 ಇಂಟು 1000 ಮಾಡಿದಾಗ 286.93 ಕಿಲೋನ್ಯೂಟನ್ ಸಿಗುತ್ತೆ. ಈ ಮೂರಲ್ಲಿ ನೋಡಿದಾಗ 232.16 ಸ್ಟ್ರೆಂತ್ ಆಫ್ ಬೋಲ್ಟಿಂಗ್ ಶಿಯರ್ ಬರುತ್ತೆ. ಇಲ್ಲಿ ಯಾವುದು ಸ್ಟ್ರೆಂತ್ ಆಫ್ ಬೋಲ್ಟಿಂಗ್ ಬಿಯರಿಂಗು 203.53 ಬರುತ್ತೆ. ಇನ್ ಟಿಯರಿಂಗು 286.93 ಕಿಲೋಮೀಟರ್ ಬರುತ್ತೆ. ಈ ಮೂರಲ್ಲಿ ಯಾವ್ದು ಕಮ್ಮಿ, ಇದು 203.53 ಕಿಲೋಮೀಟರ್. ಸೊ ಸ್ಟ್ರೆಂತ್ ಆಫ್ ಬೋಲ್ಟ್ ಜಾಯಿಂಟ್ ಈಸ್ ಈಕ್ವಲ್ ಟು 203.52 ಕಿಲೋನ್ಯೂಟನ್. ನೆಕ್ಸ್ಟ್ ಏನು ಕಂಡುಹಿಡಿಬೇಕು, ಇದು ಕಂಡುಹಿಡಿದ್ವಿ ಸ್ಟ್ರೆಂತ್ ಆಫ್ ಬೋಲ್ಟೆಡ್ ಜಾಯಿಂಟ್. ನೆಕ್ಸ್ಟ್ ಸ್ಟ್ರೆಂತ್ ಆಫ್ ಸಾಲಿಡ್ ಪ್ಲೇಟ್ ಹೆಂಗೆ ಕಂಡುಹಿಡಿಯೋದಂದರೆ ಫಾರ್ಮುಲಾ ಬಂದು 0.9 ಇಂಟು B ಇಂಟು T ಇಂಟು FU ಬೈ ಗಾಮಾ MB. ಏನು 0.9 ನಮ್ಮ ಹಾಕ್ತೀವಿ, B ಬ್ರೆಡ್ತ್ 250 ಇಂಟು ಥಿಕ್ನೆಸ್ಸು 6 ಇಂಟು FU ಆಫ್ ಪ್ಲೇಟ್ ಹಾಕ್ಕೊಳ್ಬೇಕು, ಕೊಟ್ಟಿದ್ದಾರಲ್ಲ ಕ್ವಶನಲ್ಲಿ. ಸೊ 410 ಡಿವೈಡೆಡ್ ಬೈ 1.25 ಇಂಟು 1000 ಎಷ್ಟು ಬರುತ್ತೆ, 442.8 ಕಿಲೋನ್ಯೂಟನ್. FU ಆಫ್ ಪ್ಲೇಟ್ ಯಾಕೆ ಹಾಕೋಬೇಕಂದ್ರೆ ಸ್ಟ್ರೆಂತ್ ಆಫ್ ಸಾಲಿಡ್ ಪ್ಲೇಟ್ ಕೇಳಿದ್ದಾರೆ, ಅದಕ್ಕೆ ಆನ್ಸರ್ ಬಂದು 442.8 ಕಿಲೋನ್ಯೂಟನ್. ನೆಕ್ಸ್ಟ್ ಎಫಿಷಿಯನ್ಸಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಂಟು 100 ಯಾಕೆ ಹಾಕೋಬೇಕಂದ್ರೆ ಎಫಿಷಿಯನ್ಸಿ ಪರ್ಸೆಂಟೇಜಲ್ಲಿ ಇರಬೇಕು ಯಾವಾಗಲೂ. ಸೊ ಇಂಟು 100 ಹಾಕ್ಕೊಂಡಿದ್ದೀವಿ, ಎಷ್ಟು ಬರುತ್ತೆ 45.96%. ಸೊ ದೇರ್ಫೋರ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು 45.96 ಅಷ್ಟೇ. ಥ್ಯಾಂಕ್ ಯು.